ಈ ಸಂಸ್ಕೃತದಲ್ಲಿ ಯಾಜ್ಞವಲ್ಕ ಋಷಿ ಮೈತ್ರೇಯಿ ಅಂತ ಬರ್ತಾರೆ. ಮೈತ್ರೇಯಿ ಇಬ್ಬರು ಜ್ಞಾನಿಗಳೇ. ಆ ಮೈತ್ರೇಯಿ ಯಾಜ್ಞವಲ್ಕ ಋಷಿಗೆ ಗಂಡನಿಗೆ ಕೇಳ್ತಾಳೆ, ಜನ ಇಷ್ಟೆಲ್ಲರನ್ನು ಪ್ರೀತಿ ಮಾಡ್ತಾರಲ್ಲ, ಯಾಕೆ ಪ್ರೀತಿ ಮಾಡ್ತಾರ? ಈಗ ನಾವೆಲ್ಲ ಪ್ರೀತಿಸ್ತೀವಿ, ಇಲ್ಲ ಪ್ರೀತಿಯ ಬಗ್ಗೆ ನಾವೆಲ್ಲ ತಿಳ್ಕೊಂಡೇವಿ, ಯಾಕೆ ಪ್ರೀತಿ ಮಾಡ್ತಾರ? ಯಾಜ್ಞವಲ್ಕ ಋಷಿ ತನ್ನ ಹೆಂಡತಿಗೆ ಒಂದು ಸುಂದರವಾದ ಮಾತು ಹೇಳ್ತಾನೆ. ಇವರೆಲ್ಲ ಎದಕ್ಕೆ ಪ್ರೀತಿ ಮಾಡ್ತಾರಂದ್ರೆ ಅವ್ರ ಮೇಲಿನ ಪ್ರೀತಿಗಲ್ಲ, ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾನಂತ ಮನುಷ್ಯ. ಇನ್ನೊಬ್ಬರ ಸುಖಕ್ಕಾಗಿ ಅಲ್ಲ, ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾನೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಈಗೊಂದು ಗಿಡ ಐತಿ, ಗಿಡಕ್ಕೆ ನಾವು ಎಲ್ಲಿವರೆಗೆ ನೀರು ಹಾಕ್ತೀವಿ? ಹಣ್ಣು ಕೊಡ್ತಿತ್ತಂದ್ರೆ ನೀರು ಹಾಕ್ತೀವಿ, ಇರಲಿಲ್ಲ ಅಂದ್ರೆ ನಾವು ನೀರು ಹಾಕೋತೀವಿ. ಆಕಳಿಗೆ ಎಲ್ಲಿವರೆಗೆ ನೀರು ಮೇವು ಹಾಕ್ತೀವಿ? ಎಲ್ಲಿವರೆಗೆ ಅದು ನೀರು ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ. ಹಾಲು ಕೊಡೋದು ಬಂದು ಆತಂದ್ರೆ ನಾವು ಅದಕ್ಕೆ ನೀರು ಹಾಕೋದಿಲ್ಲ, ಮೇವು ಹಾಕೋದಿಲ್ಲ. ಅಂದ್ರೆ ನಮಗೆ ಆಕಳ ಮೇಲಿನ ಪ್ರೀತಿ ಇಲ್ಲ, ಅದು ನನಗೆ ಹಾಲು ಕೊಡ್ತೈತಿ ಅನ್ನೋದಕ್ಕಾಗಿ ಆಕಳನ್ನು ಪ್ರೀತಿ ಮಾಡ್ತೀವಿ ಅಷ್ಟೇ.